ನಾನು ಶಶಿಕಲಾ ಎಎಸ್, ಇತಿಹಾಸ ಸಹಾಯಕ ಪ್ರಾಧ್ಯಾಪಕರು. ಈಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚನ್ನಪಟ್ಟಣದಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹರಪ್ಪನ್ ಸಿವಿಲೈಸೇಷನ್ ಅಥವಾ ಹರಪ್ಪ ನಾಗರಿಕತೆಯಲ್ಲಿ 3ನೇ ಸೆಷನಲ್ಲಿ ಬರುವಂತಹ ವಿಚಾರ ಇದು. ಏನು ಅಂತ ಹೇಳಿದ್ರೆ ಡೇಟ್ ಮತ್ತು ಸೋರ್ಸಸ್. ಹರಪ್ಪ ಸಿವಿಲೈಸೇಷನನ್ನು ಅಧ್ಯಯನ ಮಾಡೋದಕ್ಕೆ ನಮಗೆ ಏನೆಲ್ಲ ಆಧಾರಗಳು ಸಿಗುತ್ತೆ ಮತ್ತು ಅದು ಯಾವ ಕಾಲಕ್ಕೆ ಸೇರಿದ್ದು ಮತ್ತು ಯಾವ ಕಾಲದಲ್ಲಿ ಅದು ಎಕ್ಸ್ಕವೇಟ್ ಆಯಿತು ಅಂತ. 1920ರಲ್ಲಿ ಸರ್ ಜಾನ್ ಮಾರ್ಷಲ್ ಅವರ ಒಂದು ನೇತೃತ್ವದಲ್ಲಿ ಇಬ್ಬರು ಕೊಲೀಗ್ಸ್, ದಯಾರಾಮ್ ಸಹನಿ ಮತ್ತು RD ಬ್ಯಾನರ್ಜಿ, ಇವರಿಬ್ಬರು ಎಂಜಿನಿಯರ್ಸು 1921ರಲ್ಲಿ ಹರಪ್ಪ ನಿವೇಶನವನ್ನು ದಯಾರಾಮ್ ಸಹನಿ ಅವರು ಎಕ್ಸ್ಕವೇಟ್ ಮಾಡ್ತಾರೆ. ಈಗ ಪ್ರಸ್ತುತ ಈ ಒಂದು ಹರಪ್ಪ ನಿವೇಶನ ಪಾಕಿಸ್ತಾನದ ದೇಶದಲ್ಲಿದೆ. ಈಗ ಮಾಂಟೆಗೊಮೆರಿ ಜಿಲ್ಲೆಯ ಪಾಕಿಸ್ತಾನದಲ್ಲಿದೆ. ಅದೇ ರೀತಿ 1923ರಲ್ಲಿ RD ಬ್ಯಾನರ್ಜಿಯವರು ಮೊಹೆಂಜೊದಾರೋ ಅನ್ನುವಂತಹ ಒಂದು ನಿವೇಶನವನ್ನು ಕಂಡುಹಿಡಿತಾರೆ. ಈ ಎರಡೂ ನಿವೇಶನಗಳು ಬಹಳ ಮುಖ್ಯವಾದಂತಹ ನಿವೇಶನಗಳು. ಈ ಒಂದು ಎಕ್ಸ್ಕವೇಷನ್, ಉತ್ಖನನ ಅಂತ ಏನು ಕರಿತೀವಿ, ಈ ಉತ್ಖನನ ಆದ ನಂತರ ಇಡೀ ಭಾರತದ ಇತಿಹಾಸದಲ್ಲಿ ಸಾಕಷ್ಟು ತಿರುವುಗಳು ಪ್ರಾರಂಭ ಆಗುತ್ತೆ. ಏನಪ್ಪ ತಿರುವುಗಳು ಅಂತ ಹೇಳಿದ್ರೆ, ಮೊದಲನೇದಾಗಿ ವೇದಗಳ ಕಾಲ, ಆಮೇಲೆ ಮೌರ್ಯರು, ಗುಪ್ತರು, ಈ ರೀತಿಯನ್ನು ಓದ್ಕೊಂಡು ಬರ್ತಿದ್ವಿ. ಯಾವಾಗ ಈ ಸಿಂಧು ನಾಗರಿಕತೆ ನಮಗೆ ಉತ್ಖನನದ ಮುಖಾಂತರ ಸಿಕ್ತು, ಆವಾಗ ನಮಗೆ ಇತಿಹಾಸ ವೇದಗಳ ಕಾಲದಿಂದ ಪ್ರಾರಂಭ ಆಗಿದೆ ಅಲ್ಲ, ಅದಕ್ಕಿಂತ ಇನ್ನೂ ಹಿಂದೆನೂ ಭಾರತ ಅನ್ನುವಂಥದ್ದು ಇತ್ತು, ಹರಪ್ಪ ನಾಗರಿಕತೆ ಇತ್ತು. ಆಮೇಲೆ ಪ್ರಪಂಚದಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳಾಗುತ್ತೆ. ಅತ್ಯುತ್ತಮ ನಾಗರಿಕತೆ ಅಂಥೇಳಿ ಗ್ರೀಕ್ ನಾಗರಿಕತೆ, ರೋಮನ್ ನಾಗರಿಕತೆ, ಈಜಿಪ್ಷಿಯನ್ನು, ಪರ್ಷಿಯನ್, ಮೆಸ್ಪಟೋಮಿಯನ್ ಇಂಥವನ್ನ ಕರಿತಾ ಇರ್ತಾರೆ. ಆದರೆ ಇದು ಎಲ್ಲದಕ್ಕೂ ಹೋಲಿಸ್ಕೊಂಡಾಗ ನಮ್ಮ ನಾಗರಿಕತೆ ತುಂಬ ಶ್ರೇಷ್ಠವಾದ ನಾಗರಿಕತೆ ಅಂತ ಗೊತ್ತಾಗುತ್ತೆ. ಸೊ ಇದು ಇದರ ಒಂದು ಡೇಟ್. ಇನ್ನು ಇದರ ಅಧ್ಯಯನ ಮಾಡೋದಕ್ಕೆ ನಮಗೆ ಬೇರೆ ಬೇರೆ ಏನೇನು ಸೋರ್ಸಸ್ಗಳು, ಅದಕ್ಕಿಂತ ಮುಂಚೆ ಇನ್ನು ಯಾರ್ಯಾರು ಯಾವ್ಯಾವ ನಿವೇಶನಗಳನ್ನು, ಸೈಟ್ಸನ್ನು ಎಕ್ಸ್ಕವೇಟ್ ಮಾಡಿದ್ದಾರೆ ಅಂತ. ಡಾಕ್ಟರ್ SR ರಾವ್ 1959ರಲ್ಲಿ ಗುಜರಾತ್ನಲ್ಲಿ ಲೋಥಲ್ ಅನ್ನುವಂಥ ಒಂದು ಸ್ಥಳವನ್ನು ಎಕ್ಸ್ಕವೇಟ್ ಮಾಡ್ತಾರೆ. ಸೊ ಒಂದು ಹೆಮ್ಮೆಯ ವಿಷಯ ಏನು ಅಂತ ಹೇಳಿದ್ರೆ, SR ರಾವ್ ಕರ್ನಾಟಕದವರು, ಶಿವಮೊಗ್ಗ ಜಿಲ್ಲೆಯವರು, ಕನ್ನಡಿಗರು. ಆಮೇಲೆ ತುಂಬ ಪ್ರಮುಖವಾದ ವಿಚಾರ ಏನು ಅಂತ ಹೇಳಿದ್ರೆ, ಲೋಥಲ್ನಲ್ಲಿ ಒಂದು ಡಾಕ್ ಯಾರ್ಡ್ ಅಂದರೆ ಬಂದರು ಪ್ರದೇಶವನ್ನು ಕಂಡುಹಿಡಿದಿದ್ದಾರೆ. ಬಂದರು ಪ್ರದೇಶವನ್ನು ಕಂಡುಹಿಡಿದ ಮೇಲೂ ಕೂಡ ಇನ್ನೂ ಒಂದಷ್ಟು ಇತಿಹಾಸ ಬದಲಾವಣೆ ಆಗುತ್ತೆ. ಅಂದರೆ ಜನ ಇಲ್ಲಿ ವ್ಯಾಪಾರ ಮತ್ತು ವಹಿವಾಟನ್ನು ನಡೆಸೋಕ್ಕೆ ಹಡಗುಗಳನ್ನು ಕೂಡ ಬಳಸಿದ್ದಾರೆ ಅಂತ ಗೊತ್ತಾಗುತ್ತೆ. ಆಮೇಲೆ YD ಶರ್ಮಾ ಆಲಂಗೀರ್ಪುರ್ ಅನ್ನುವಂಥದ್ದನ್ನು ಕಂಡುಹಿಡಿತಾರೆ, ಉತ್ತರ ಪ್ರದೇಶದಲ್ಲಿ ಇದೆ. 1953 ಘೋಷ್ ಅಂಡ್ BK ಥಾಪರ್ ಡಿಸ್ಕವರ್ಡ್ ಕಾಲಿಬಂಗನ್, ರಾಜಸ್ಥಾನದಲ್ಲಿ ಇದೆ ಇದು. ಅದಾದಮೇಲೆ 63-79ರಲ್ಲಿ ಘೋಷ್ ಬಾಲ್ಕೋಟ್ ಅನ್ನುವಂತಹ ಒಂದು ನಿವೇಶನವನ್ನು ಕಂಡುಹಿಡಿತಾರೆ. JP ಜೋಶಿ ಇನ್ 1979 ಎಕ್ಸ್ಕವೇಟೆಡ್ ಸುರ್ಕೋಟಾಡ ಇನ್ ಗುಜರಾತ್. ಗುಜರಾತಲ್ಲೂ ಅನೇಕ ನಿವೇಶನಗಳಿದೆ, ಅದರಲ್ಲಿ ಸುರ್ಕೋಟಾಡನು ಕೂಡ ಒಂದು. 1974ರಲ್ಲಿ RC ಬಿಶ್ತ್ ಬನವಾಲಿ ಅನ್ನುವಂತಹ ಒಂದು ನಿವೇಶನವನ್ನು ಕಂಡುಹಿಡಿತಾರೆ. ಇಟ್ ವಾಸ್ ಇನ್ ದೀಸ್ ಸೈಟ್ಸ್ ದಟ್ ದ ಹರಪ್ಪನ್ ಸಿವಿಲೈಸೇಷನ್ ಫ್ಲರಿಶ್ಡ್. ಇಷ್ಟೆಲ್ಲ ನಿವೇಶನಗಳಿದೆ, ಸುಮಾರು ನಿವೇಶನಗಳಿದೆ, 100ಕ್ಕಿಂತ ಹೆಚ್ಚು ನಿವೇಶನಗಳಿದೆ. ಆದರೆ ದುರಂತ ಏನು ಅಂತ ಹೇಳಿದ್ರೆ, ಈಗ ಸದ್ಯ ಪ್ರಸ್ತುತ ಪಾಕಿಸ್ತಾನಕ್ಕೆ ಹೆಚ್ಚು ಹೊರಟೋಗಿದೆ. ನಾವೇನು ನಮ್ಮ ಶ್ರೇಷ್ಠ ನಾಗರಿಕತೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ, ಹರಪ್ಪ ಮೊಹೆಂಜೊದಾರೋ, ಆ ಸೈಟ್ಸ್ ಎಲ್ಲ ಪಾಕಿಸ್ತಾನದಲ್ಲೇ ಇರೋದು. Excavations have revealed various remains like pottery, stone and bronze images, ornaments, weapons, etc. ಆ ಉತ್ಖನನಗಳಿಂದ ನಮಗೆ ಇಷ್ಟೆಲ್ಲ ಮೆಟೀರಿಯಲ್ ಸಿಕ್ಕಿದೆ. ಪಾಟ್ರಿ ಸಿಕ್ಕಿದೆ, ಮಡಿಕೆಗಳು, ಕಲ್ಲುಗಳು, ಬ್ರಾನ್ಸ್ ಇಮೇಜಸ್, ಮೂರ್ತಿಗಳು, ಅವರ ಆಭರಣಗಳು ಮತ್ತು ಆಯುಧಗಳೆಲ್ಲ ಸಿಕ್ಕಿದೆ. ಮತ್ತು ಇದನ್ನು ಅಧ್ಯಯನ ಮಾಡಬೇಕಂದ್ರೆ ನಮಗೆ ಆಧಾರಗಳಿರಬೇಕಲ್ಲ. ನಾವು ಮೊದಲನೇ ಸೆಷನಲ್ಲಿ ನೋಡಿದ್ದೀವಿ, ಆಧಾರಗಳು ಇಲ್ಲದೆ ಇತಿಹಾಸನೇ ಇಲ್ಲ. ನಾವೇನಾದರೂ ಬೇರೆ ಎಲ್ಲ ಹೇಳ್ತಾ ಇರ್ಬೋದು, ಆದರೆ ಅದಕ್ಕೆ ನಾವು ಎವಿಡೆನ್ಸ್ನ ತೋರಿಸ್ಬೇಕು. ಎವಿಡೆನ್ಸ್ನ ತೋರಿಸಲಿಲ್ಲ ಅಂತ ಹೇಳಿದ್ರೆ ಯಾರೂ ನಂಬಲ್ಲ, ನಾವು ಕೂಡ ನಂಬಲ್ಲ. ಇತಿಹಾಸದ ವಿದ್ಯಾರ್ಥಿಗಳಾಗಿ ನಾವೇ ಮೊದಲು ಈ ಆಧಾರಗಳ ಬಗ್ಗೆ ಗಮನ ಹರಿಸ್ಬೇಕು. ಸೀಲ್ಸ್ ಫಾರ್ಮ್ ದ ಮೇನ್ ಸೋರ್ಸ್ ಫಾರ್ ದ ಸ್ಟಡಿ ಆಫ್ ದಿಸ್ ಸಿವಿಲೈಸೇಷನ್ಸ್. ಇದಕ್ಕೆ ಬೇಕಾಗಿರುವಂಥದ್ದು ಇಲ್ಲಿ ಯಾವುದು ಲಿಖಿತ ಗ್ರಂಥಗಳಿಲ್ಲ.
ಹಾಗಾಗಿ ಇಲ್ಲಿ ಸೀಲ್ಸ್ ಏನಿದೆ ಅದೇ ನಮಗೆ ಪ್ರಮುಖವಾದಂತಹ ಒಂದು ಆಧಾರ ಅಂತ ಹೇಳ್ಬೋದು. ಟೆರಾಕೋಟಾ ಸೀಲ್ಸ್ ಇದೆ, ಅಂದರೆ ಮಣ್ಣಿನಿಂದ, ಜೇಡಿ ಮಣ್ಣಿನಿಂದ ಮಾಡಿರುವಂತಹ ಸೀಲ್ಸ್. ಐವರಿ ಸ್ಟೋನ್ಸ್ ಇದೆ, ಅಂದರೆ ಆನೆ ದಂತದಿಂದ ಮಾಡಿರುವಂತಹ ಇದನ್ನ ನಾವು ಆಧಾರವನ್ನು ನೋಡ್ತೀವಿ. 3000ಕ್ಕಿಂತ ಹೆಚ್ಚು ಸೀಲ್ಸ್ಗಳನ್ನು ನಾವಿಲ್ಲಿ ಕಾಣ್ತೀವಿ, ಇದಾವೆ. ಆದರೆ ಅವುಗಳಲ್ಲಿರುವಂತಹ ಲಿಪಿಯನ್ನು ನಮಗೆ ಓದೋಕ್ಕೆ ಸಾಧ್ಯ ಆಗಿಲ್ಲ. ಈ ಎಲ್ಲ ಸೀಲ್ಸ್ ಮೇಲೆ ತುಂಬ ಚೆನ್ನಾಗಿ ಕೊರೆದಿದ್ದಾರೆ, ಅಂದರೆ ಚಿತ್ರಗಳನ್ನು ಬಿಡಿಸಿದ್ದಾರೆ, ಪ್ರಾಣಿಗಳ ಚಿತ್ರ. ಅದರಲ್ಲಿ ಮುಖ್ಯವಾಗಿ ಎತ್ತುಗಳು, ಒಂದು ಕೋಡಿನ ಪ್ರಾಣಿ, ಎಲಿಫೆಂಟ್, ಆನೆ, ಮನುಷ್ಯರು, ಮತ್ತು ಇದು ಚಿತ್ರಲಿಪಿ ಬರಹವನ್ನು ಇವರಿಲ್ಲಿ ಮಾಡಿದ್ದಾರೆ. ಸೊ ಈ ಒಂದು ಪಿಕ್ಚರ್ಸ್ ಎಲ್ಲ ನಮಗೆ ಬೇರೆ ಬೇರೆ ಅರ್ಥಗಳನ್ನು ಕೊಡುತ್ತೆ. ಈಗ ನಾವು ಫೀಚರ್ಸ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ಗೆ ಹೋಗೋಣ. ಅಂದರೆ ಪ್ರಮುಖವಾದ ಲಕ್ಷಣಗಳು, ಏನೇನು ಲಕ್ಷಣಗಳಿತ್ತು ಅಂತ. 1921-22ರಲ್ಲಿ ಆದಂತಹ ಈ ಒಂದು ಉತ್ಖನನ ಇಡೀ ಭಾರತದ ಇತಿಹಾಸವನ್ನೇ ಬದಲಾವಣೆಗೆ ತಗೊಂಡು ಹೋಗುತ್ತೆ. ಬದಲಾಯಿಸಬೇಕಾಗತ್ತೆ. ಮೊದಲು ಏನು ಬರ್ಕೊಂಡಿದ್ವಿ ಆ ಒಂದು ಇತಿಹಾಸವನ್ನು ನಾವು ಬದಲಾಯಿಸಿ ಮತ್ತೊಂದು ಇತಿಹಾಸವನ್ನು ಬರೆಯೋದಕ್ಕೆ ಪ್ರಾರಂಭ ಆಯಿತು. 1921ರಲ್ಲಿ ರಾಯ್ ಬಹದ್ದೂರ್ ದಯಾರಾಮ್ ಸಹನಿ ಹರಪ್ಪ ಸ್ಥಳವನ್ನು ಕಂಡುಹಿಡಿದ್ರು. ನಾನು ಹಿಂದಿನ ಸ್ಲೈಡಲ್ಲೇ ಹೇಳಿದ್ದೆ ಈ ಮಾತನ್ನು. ಆಮೇಲೆ ಬ್ಯಾನರ್ಜಿಯವರು, ಆರ್ ಡಿ ಬ್ಯಾನರ್ಜಿಯವರು ಮೊಹೆಂಜೊದಾರೋವನ್ನು ಕಂಡುಹಿಡಿತಾರೆ. ಸೊ ಇವು ಸಿಂಧೂ ನಾಗರಿಕತೆಯ ಪ್ರಮುಖ ನಿವೇಶನಗಳು. ಇವು ರಾಜಧಾನಿಗಳು ಆಗಿದ್ವು ಅಂತಲೂ ಕೂಡ ಇತಿಹಾಸಕಾರರು, ಆರ್ಕಿಯಾಲಜಿಸ್ಟ್ ಅಭಿಪ್ರಾಯವನ್ನು ಪಡ್ತಾರೆ. ಒಟ್ಟಾರೆ ಈ ಒಂದು ಹರಪ್ಪ ನಾಗರಿಕತೆಯನ್ನು ನಾವು ಅಧ್ಯಯನ ಮಾಡೋದಕ್ಕೆ ಸೋರ್ಸಸ್ ಬಹಳ ಮುಖ್ಯ ಆಗುತ್ತೆ. ಈ ಎಲ್ಲ ಸೋರ್ಸ್ಗಳನ್ನು ಸಾಧ್ಯವಾದಷ್ಟು ನಾನು ಈ ಒಂದು ಸೆಷನ್ನಲ್ಲಿ ಹೇಳುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ. ಥ್ಯಾಂಕ್ ಯು.